ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತಿನ ದಿನ ಶುರು ಆಗ್ತಾ ಇರೋದು ನಮ್ಮ ಡಿಂಪನ ಸ್ಕೂಲ್ಗೆ ಹೋಗೋದ್ರಿಂದ. ಇದೇನು ಇವಾಗ ಬರ್ತಿದ್ದಾಳೆ ಅಂತ ಇದ್ದೀರಾ? ನಾನು ಅಷ್ಟೇ ಒಂದು ಚಿಕ್ಕ ಕ್ಲಿಪ್ಸ್ ತೊಗೊಂಡಿದ್ದೆ ಆ್ಯಂಡ್ ಅದಾದ್ಮೇಲೆ ತೊಗೊಳಕ್ಕೆ ಆಗಲಿಲ್ಲ. ನಿಂಬೆಹಣ್ಣು ಚಿತ್ರಾನ್ನ ಮಾಡೋಕ್ಕೆ ಅಂದರೆ ಅವ್ರು ತಂದುಬಿಟ್ಟು ತೋರಿಸ್ತಾ ಇದ್ದಾರೆ. ಮಂತ್ರ ಮಾಡಿಸ್ಕೊಂಡು ತಂದಿದ್ದೀನಿ ನಿನಗೆ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ರು. ಆ್ಯಂಡ್ ನೀವೆಲ್ಲ ನೋಡ್ತಾ ಇದ್ದೀರಲ್ವ, ಗ್ರಾಸರೀಸ್ನೆಲ್ಲ ರೀಫಿಲ್ ಮಾಡಬೇಕು. ಅದನ್ನು ಬಾಕ್ಸಸ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಸೊ ಅದು ಡ್ರೈ ಆಗಲಿ ಸ್ವಲ್ಪ ಹೊತ್ತು ನಾವು ಟಿಫನ್ ತಿನ್ನೋಷ್ಟ್ರೊಳಗಡೆ ಅಂತ ಈ ಥರ ಅರೇಂಜ್ ಮಾಡ್ತಾಯಿದ್ದೆ ನಾನು. ಅಷ್ಟರೊಳಗೆ ನಮ್ಮ ಡಿಂಪನ ಸ್ಮಾಲು ಬಿಗ್ಗು ಈ ಥರ ಅರೇಂಜ್ ಮಾಡಬೇಕು ಅಂತ ಕೇಳಲಿಲ್ಲ. ಕೊನೆಗೆ ಅವಳು ಏನು ಹೇಳ್ತಾಳೆ ಆ ಥರನೇ ನಾವು ಕೇಳೋ ಥರ ಐತೆ. ನೀವು ನೋಡ್ತಾ ಇದ್ದೀರಲ್ವ ಯಾವ ಥರ ಅರೇಂಜ್ ಮಾಡಿದ್ದಾಳೆ ಅಂತ. ಮಕ್ಕಳು ಈ ಥರ ಇನಿಷಿಯೇಟಿವ್ ತೋರಿಸಿ ಸ್ವಲ್ಪ ಹೆಲ್ಪ್ ಮಾಡೋದು ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಪ್ಲೀಸ್ ಇಗ್ನೋರ್ ಮಾಡಿ, ಇದೆಲ್ಲ ಫುಲ್ ಕ್ಲಮ್ಸಿ ಆಗಿಬಿಟ್ಟಿದೆ ನಮ್ಮ ಮನೆ ಅಂತೂ. ಆ್ಯಂಡ್ ಎಲ್ಲರ ಮನೆ ಆಲ್ಮೋಸ್ಟ್ ಕ್ಲೀನ್ ಮಾಡುವಾಗ ಇದೇ ಥರ ಇರುತ್ತೆ. ಆ್ಯಂಡ್ ಇವತ್ತಿನ ಬೆಳಗ್ಗೆ ಟಿಫಿನ್ ಆಲ್ಮೋಸ್ಟ್ 11:30 ಆಗಿತ್ತು. ನಾವಿನ್ನೂ ಏನು ಮಾಡಿರಲಿಲ್ಲ. ಚಿತ್ರಾನ್ನಕ್ಕೆ ರೈಸ್ ರೆಡಿ ಇದೆ, ಒಗ್ಗರಣೆ ಮಾಡಬೇಕು. ಆ್ಯಂಡ್ ನಮ್ಮ ನತಿಕ್ಷೆಯಲ್ಲಿ ಏನು ಮಾಡಿದಾಳೆ ಗೊತ್ತಾ, ಸಾಸಿವೆ ಜೀರಿಗೆ ಎಲ್ಲ ಮಿಕ್ಸಪ್ ಮಾಡಿಬಿಟ್ಟಿದ್ದಾಳೆ. ಒಂದು ಸತಿ ಅವಳು ಜಾಡ್ಸಿಲ್ಲ ಈ ಬಾಕ್ಸ್ನ, 4-5 ಸತಿ ಫುಲ್ ಜಾಡಿಸಿ ಈ ಥರ ಮಿಕ್ಸಪ್ ಆಗಿಬಿಟ್ಟಿದೆ. ಇದನ್ನ ಯಾವಾಗ ಕ್ಲೀನ್ ಮಾಡ್ಕೊತೀನೋ ನಿಜ ಗೊತ್ತಿಲ್ಲ. ಆ್ಯಂಡ್ ಬನ್ನಿ ಇಲ್ಲಿ ಚಿತ್ರಾನ್ನ ರೆಸಿಪೀಸ್ನ ತೋರಿಸ್ಬಿಡ್ತೀನಿ. ವೆರಿ ಈಸಿ ರೆಸಿಪಿ. ಈ ರೆಸಿಪಿ ಬಂದುಬಿಟ್ಟು ನಾವು ಈಗ ಪ್ರೆಸೆಂಟ್ ಇದ್ದೀವಲ್ಲ ಈ ಮನೆ ಓನರ್ ಆಂಟಿ ನನಗೆ ಹೇಳ್ಕೊಟ್ಟಿದ್ದು. ಸಖತ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ವೆರಿ ಈಸಿ. ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಸಾಸಿವೆ ಇರಲಿಲ್ಲ. ಸಾಸಿವೆ ಕತೆ ನೀವು ನೋಡಿದ್ರಲ್ಲ, ನನ್ನ ದೀಕ್ಷಾ ಮಾಡಿರೋ ಬಾಕ್ಸಲ್ಲಿ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿತ್ತು. ಸೊ ಸಾಸಿವೆ ಇರಲಿಲ್ಲ, ಬರೀ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡು ನಾನು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಟೈಮಿಗೆ ಅಂತ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಕೆಲಸ ಜಾಸ್ತಿ ಇರೋದ್ರಿಂದ ಚಿತ್ರಾನ್ನದ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ ಹಾಕ್ಕೊಂಡೆ, ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆದಮೇಲೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಒಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಆ್ಯಂಡ್ ಅದಾದಮೇಲೆ ರಿಬ್ರಿ ಹಾಕಿ ಕಿತ್ತಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಫೋನ್ ಬೇಕು ಅಂತ ಕುನಿ ಕೊಡಲ್ಲ ಅಂತ. ಆ್ಯಂಡ್ ನಮ್ಮ ಸ್ನೂ ಇಲ್ಲಿ ಮಲ್ಕೊಂಡಿದೆ. ಸ್ನಾನ ಮಾಡಿ ಅವಳಿಗೆ ಡ್ರೆಸ್ ಹಾಕಿರಲಿಲ್ಲ, ಸೊ ಹಂಗಾಗಿ ಹೈಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟ್ ನಮ್ಮ ಚಿತ್ರಾನ್ನ ರೆಡಿಯಾಗಿದೆ. ಚೆನ್ನಾಗಿ ಫ್ರೈ ಆದರೆ ಮಾತ್ರ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಕೊತ್ತಂಬರಿ ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು ಅದು ಫ್ಲೇವರ್ ಇನ್ನೂ ಜಾಸ್ತಿ ಎನ್ಹಾನ್ಸ್ ಆಗಿರುತ್ತೆ. ತುಂಬ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ನನಗೇನು. ಆ್ಯಂಡ್ ಅದಾದಮೇಲೆ ನಿಂಬೆಹಣ್ಣು ಹಾಕ್ಕೊಬೇಕು, ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೆಂದಾದಮೇಲೆ ನೋಡಿ ಈ ಥರ ಆಗಿರುತ್ತೆ. ನಮ್ಗೆ ಎಷ್ಟು ಬೇಕು ಗೊಜ್ಜನ್ನ ಸಪ್ರೇಟ್ ಮಾಡಿ ಇಟ್ಕೊಂಡು ರೈಸ್ನ ಇಲ್ಲಿ ತಣ್ಣಗಾಕಕ್ಕೆ ಇಟ್ಕೊಂಡಿದ್ದೆ ನಾನು. ನೋಡಿ ನಿಮ್ಮ ಡಿಂಪನ ಸಾರಿ, ನಂಗೆ ಇಬ್ಬರದ್ದು ಹೆಸರು ಕನ್ಫ್ಯೂಸ್ ಆಗಿಬಿಡೋದು ಗೊತ್ತಾ ಒಂದೊಂದು ಸತಿ. ನನಗೆ ಕನ್ಫ್ಯೂಸ್ ಆಗುತ್ತೆ, ನಿಮ್ಗೆ ಹೆಂಗೆ ನೆನಪಿರುತ್ತೋ ಗೊತ್ತಿಲ್ಲ. ಆ್ಯಂಡ್ ಟಿಫನ್ ತಿಂದಾಯ್ತು, ಒಂದು ಒಳ್ಳೆ ಟಿಫನ್ನು. ಟೇಸ್ಟ್ ಅಂತೂ ಸೂಪರಾಗಿತ್ತು. ಆ್ಯಂಡ್ ಈ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ಆಂಟಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ಮೂಲಕ. ಆ್ಯಂಡ್ ಅದಾದಮೇಲೆ ಪುನಿಗೆ ಟೀ ಕೇಳಿದ್ರು. ತುಂಬ ದಿನಗಳಲ್ಲ, ತಿಂಗ್ಳುಗಟ್ಲೆ ಆಗೋಗಿತ್ತು ಒಂದು ಮಸಾಲ ಟೀ ಕುಡಿದು. ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, 1 ಪೀಸ್ ಚಕ್ಕೆ, ಲವಂಗ, ಏಲಕ್ಕಿ, ಒಂಚೂರು ಶುಂಠಿ, ಟೀ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಒಂದು ಒಳ್ಳೆ ಅರೋಮಾ ಬರುತ್ತೆ. ಆ್ಯಂಡ್ ಇದಕ್ಕೆ ನಾನು ಕಾಯಿಸಿಟ್ಟಿರೋ ಅಂಥ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಸಕ್ಕರೆನ ನಾನು ಲಾಸ್ಟ್ ಮೂಮೆಂಟಲ್ಲಿ ಹಾಕೋತೀನಿ. ಫಸ್ಟೇ ಹಾಕ್ಕೊಂಡ್ಬಿಟ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಶುಂಠಿ ಹಾಕಿರೋದ್ರಿಂದ ಮಸಾಲೆ ಇರುತ್ತಲ್ವ, ಸೊ ಹಂಗೆ ಒಡೆದೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಸಕ್ಕರೆನ ಆ್ಯಡ್ ಮಾಡ್ತೀನಿ. ಇದೊಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಆ್ಯಂಡ್ ಕಲರು, ಟೇಸ್ಟು, ಅರೋಮಾ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಸೂಪರಾಗಿತ್ತು. ಟೀ ಅಂತೂ ಸ್ವಲ್ಪ ಸಕ್ಕರೆ ಕಡಿಮೆ ಇತ್ತು ಅಷ್ಟೇ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವೊಂದು ಸತಿ ಟ್ರೈ ಮಾಡಿ ಪ್ಲೀಸ್. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಟಿಫನ್ ಆಯ್ತಲ್ವ, ಪುನಿಗೆ ಈ ಟೀನ ಸರ್ವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವ್ರು ಕೂಡ ಏನು ಹೇಳಿದ್ರು ಅಂತ ನೋಡೋಣ ಬನ್ನಿ. ನತಿಕ್ಷು, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀರಾ? ಕ್ಲೀನ್ ಮಾಡ್ತಾ ಇದ್ದೀರಾ? ಸ್ನೂಲೇ ನೀನು, ಸ್ನೂ ಪ್ಲೇನ್ ಕಿಸ್ ಕೊಡಮ್ಮ. ಅಕ್ಕಲ್ಗೆ ಹೋದ್ಲಾ? ಪ್ಲೇನ್ ಕಿಸ್ ಕೊಡಮ್ಮ. ಏನು ಬೇಕು? ಆ್ಯಂಡ್ ಟಿಫನ್ ತಿಂದು ಟೀ ಕುಡಿಯೋಷ್ಟರೊಳಗೆ ಆಲ್ಮೋಸ್ಟ್ ಈ ಬಾಕ್ಸಸ್ ಎಲ್ಲ ಫುಲ್ಲು ಡ್ರೈ ಆಗಿತ್ತು. ಫ್ಯಾನ್ ಹಾಕಿಬಿಟ್ಬಿಟ್ಟಿದ್ದೆ. ಇದು ಏನಿದು? ಶೀ ಶೀ ಕುಕ್. ಆಟ ಆಡ್ತೀಯಾ? ಅಮ್ಮ ಕೆಲಸ ಮಾಡಬೇಕು, ಹೋಗು. ನತಿಕ್ಷಾ ಹೋಗು, ಕೆಲಸ ಮಾಡ್ಬೇಕಮ್ಮ. ಆಟ ಆಡೋಗು, ಅಕ್ಕನ ಜೊತೆ ಹೋಗು, ಆಟ ಆಡೋಗು.
ಇಲ್ಲಿ ಚಿಕ್ಕ ಮೇಡಮ್ ಪಾಸ್ ಆಗೋಷ್ಟೊತ್ತಿಗೆ ದೊಡ್ಡ ಮೇಡಮ್ ಬಂದರು. ಇವರು ನನಗೆ ಸರ್ಪ್ರೈಸಸ್ನ ಈ ಥರ ಡೈಲಿ ಒಂದೊಂದು ಕೊಡ್ತಾ ಇರ್ತಾರೆ. ಇದನ್ನು ನೋಡೋಕೆ ತುಂಬ ಖುಷಿ ಆಗುತ್ತೆ. ಎಲ್ಲ ತಾಯಂದಿರಿಗೂ ಈ ಥರ ಖುಷಿ ಆಗೋದಂತೂ ಕಾಮನ್ನು. ನಾನು ತುಂಬ ಇಷ್ಟಪಡ್ತೀನಿ ನಾನು ಈ ಥರ ನಮ್ಮ ಡಿಂಪನ ಸರ್ಪ್ರೈಸ್ ಕೊಡೋದು, ನನಗೆ ಹೆಲ್ಪ್ ಮಾಡೋದು. ಆ್ಯಂಡ್ ಅವರಿಬ್ಬರು ಅವ್ರ ಆಟದಲ್ಲಿ ಎಂಗೇಜ್ ಆಗಿದ್ದಾರೆ, ನಿಮಗೆ ಕಾಣಿಸ್ತಾ ಇದ್ದಾರೆ ಅನಿಸುತ್ತೆ. ಡಿಂಪನ ರೂಮಲ್ಲಿ ಆಟ ಆಡ್ತಾ ಇದ್ದಾರೆ. ನತೀಕ್ಷಾ ಇಲ್ಲಿ ನಾನೇನೋ ಕೇಳಿದೆ ಬ್ರಷ್ ಕೊಡು ಅಂತ, ಸೊ ಅದನ್ನು ತಂದು ಕೊಡ್ತಾ ಇದ್ದಾಳೆ. ಆಲ್ಮೋಸ್ಟ್ ಏನಾದರೂ ಹೇಳಿದರೆ ರಿಪ್ಲೈ ಮಾಡಿ ತಂದು ಕೊಡೋದು, ಸಣ್ಣ ಪುಟ್ಟ ಈ ಥರ ಹೆಲ್ಪ್ ಮಾಡೋದನ್ನ ಕಲಿತಾ ಇದ್ದಾಳೆ. ಡಿಂಪನ ನೋಡಿ ಕಲಿತಾ ಇದ್ದಾಳೆ ಕೆಲವನ್ನ, ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಅದಾದಮೇಲೆ ನಾನು ಇಲ್ಲಿ ಗ್ರಾಸರೀಸ್ ಇದು ಸ್ಟೋರೇಜ್ನೆಲ್ಲ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಒಂದು ಮ್ಯಾಜಿಕ್ ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಯಿತಾ. ಅದು ಎಷ್ಟು ಫಟಾಫಟ್ ಅಂತ ಆಗಿಬಿಡುತ್ತೆ ಅಂದರೆ ವಿತಿನ್ ಸೆಕೆಂಡ್ಸಲ್ಲೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಫಸ್ಟು ಬ್ರಷಲ್ಲೆಲ್ಲ ಡಸ್ಟ್ ಎಲ್ಲ ತೊಗೋತಾ ಇದ್ದೀನಿ. ಡಸ್ಟ್ ಮಾಡಿಕೊಂಡು ಅದಾದಮೇಲೆ ಡ್ರೈ ಬಟ್ಟೆಲ್ಲ ಒಂದು ಸತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದಾದಮೇಲೆ ಲಿಕ್ವಿಡ್ ಹಾಕಿ ಬ್ರಷ್ ಮಾಡಿದ್ರೆ ಫುಲ್ ಎಷ್ಟೇ ಗಲೀಜಿದ್ರು ವಿತಿನ್ 10 ಮಿನಿಟ್ಸು ಬಂದುಬಿಡುತ್ತೆ. ನೀವು ನೋಡ್ತಾ ಇದ್ರಲ್ವ ಆ ಲಿಕ್ವಿಡ್ನ ನಾನು ಇಲ್ಲಿ ಇಟ್ಕೊಂಡು ಈ ಥರ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಬಿಡ್ತೀನಿ. ಎಷ್ಟೇ ಜಿಡ್ಡಾಗಿರ್ಬೋದು ಏನೇ ಆಗಿರ್ಬೋದು ಬಂದುಬಿಡುತ್ತೆ. ಸೊ ಅದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೂ ಕೆಲವೊಂದು ಟಿಪ್ಸ್ನ ಇದರಲ್ಲಿ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಬನ್ನಿ ಮುಂದೆ ಕಂಪ್ಲೀಟ್ ವ್ಲಾಗ್ನ ನೋಡಿ. ಅರ್ಧ ಸ್ಕಿಪ್ ಮಾಡಿಬಿಟ್ರೆ ನಿಮ್ಗೆ ನಿಜ ಏನು ಐಡಿಯಾಸ್ ಗೊತ್ತಾಗಲ್ಲ. ಆ್ಯಂಡ್ ಅದಾದಮೇಲೆ ನೀವೆಲ್ಲ ಹೇಗೆ ಪಿತೃಪಕ್ಷ ಮಾಡ್ತಾಯಿದ್ದೀರಾ, ಹಬ್ಬ ಎಲ್ಲ ಹೇಗೆ ನಡೀತು. ಆ್ಯಂಡ್ ನಾನಿಲ್ಲಿ ಪಿತೃಪಕ್ಷಕ್ಕೆ ಮನೆ ಕ್ಲೀನ್ ಮಾಡ್ತಾಯಿಲ್ಲ, ಸಾರಿ, ನಾನಿಲ್ಲಿ ನವರಾತ್ರಿಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವು ಪಿತೃಪಕ್ಷಕ್ಕೆ ಊರಿಗೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ನೀವು ನೋಡ್ತಾ ಇದ್ದೀರಲ್ವ ಡಿಂಪನಿಂಗ್ ಎಕ್ಸಾಮ್ಸು ಟ್ಯೂಷನ್ ಎಲ್ಲ ನಡೀತಾ ಇರೋದ್ರಿಂದ ಸೊ ನಾವು ಹೋಗೋಕ್ಕಾಗಿಲ್ಲ. ಆ್ಯಂಡ್ ಪುನಿ ಹೋಗಿದ್ರು. ಆ್ಯಂಡ್ ಇವಾಗ ನತೀಕ್ಷಿನ ಪ್ಲೇ ಟೈಮ್ ಅಂತಲೇ ಹೇಳ್ಬೋದು. ಅವಳಿಗೆ 1 ಅವರ್ಗೆ ಒಂದು ಸತಿ ಈ ಥರ ಬ್ಯಾಟ್ರಿನ ನಾನು ರೀಚಾರ್ಜ್ ಮಾಡಬೇಕು, ಇಲ್ಲಾಂದರೆ ಅಸಲು ಒಪ್ಪಲ್ಲ, ಅವಳು ಒಬ್ಬಳೇ ಆಡೋಲ್ಲ. ಅಮ್ಮ ಈ ಥರ ಸ್ವಲ್ಪ ರೀಚಾರ್ಜ್ ಮಾಡಲೇಬೇಕು ಅವಳಿಗೆ. ಆಮೇಲೆ ಒಂದು 1/2 ಅವರ್ ಆಮೇಲೆ ಆಟ ಆಡ್ತಾಳೆ. ಈ ಥರ 1/2 ಅವರ್ ಅವಳ ಜೊತೆ ಟೈಮ್ ಕೊಡಬೇಕು, ಆಮೇಲೆ ಹೊಟ್ಟೆ ತುಂಬಿಸ್ಬೇಕು. ನಾನು ಈ ಥರ ತುಂಬ ಟೈಮ್ ಕೊಟ್ಟರೆ ಅವಳು ತುಂಬ ಹೊತ್ತು ಆಟ ಆಡ್ತಾಳೆ. ನಾನು ಟೈಮ್ ಕೊಡಲಿಲ್ಲ ಅಂದರೆ ಅವಳಿಗೆ ಅಸಲು ಇಷ್ಟ ಆಗೋದಿಲ್ಲ. ಆ್ಯಂಡ್ ನಾನು ಈ ಥರ ತುಂಬ ಎಂಜಾಯ್ ಮಾಡ್ತೀನಿ. 1 ಅವರಲ್ಲಿ ಆಗೋ ಕೆಲಸ ನಮಗೆ ಒಂದು 3 ಅವರ್ಸ್ ಟೈಮ್ ತೊಗೊಳುತ್ತೆ. ಬಟ್ ಈ ಮೆಮೊರೀಸ್ ಇರುತ್ತಲ್ಲ, ಇದನ್ನು ನೀವು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ನಾನು ಇದನ್ನು ಸಖತ್ ಚೆರೀಶ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಅವಳು ಎಷ್ಟು ಸತಾಯಿಸ್ತಾ ಇದ್ದಾಳೆ ನನ್ನ ಅಂತ. ಮುತ್ತು ಕೊಡು ಅಂದರೆ ಕೊಡ್ತಾ ಇರಲಿಲ್ಲ. ಆ್ಯಂಡ್ ಸಖತ್ ಇಷ್ಟಪಡ್ತೀನಿ ನಾನು ಈ ಥರ ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ. ಬಟ್ ಇವತ್ತು ತುಂಬ ಕೆಲಸ ಇತ್ತು, ಆದರೂ ಸ್ವಲ್ಪ ಇದು ನಿಮಗೊಂದು 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ತೋರಿಸಿದ್ದೀನಿ. ಬಟ್ ಇವಳು ನನ್ನ ಒಂದು 1/2 ಅವರ್ ಈ ಥರ ಅವಳು ಪ್ರೀತಿಲಿ ಕಟ್ಟಾಕೊಂಡ್ಬಿಟ್ಟಿದ್ಲು. ಅದು ನನಗೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಎಲ್ಲರ ತಾಯಂದರು ಇದನ್ನು ಚೈಲ್ಡ್ಹುಡ್ಡಲ್ಲಿ ನೀವು ಎಂಜಾಯ್ ಮಾಡಿರ್ತೀರ, ನಿಮ್ಮ ಮಕ್ಕಳು ಚೈಲ್ಡ್ಹುಡ್ಡಲ್ಲಿ. ಆ್ಯಂಡ್ ನಾನು ಅದನ್ನು ಚೆರೀಶ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ನನಗದು ಒಂದು ಅವಕಾಶ ಏನಂದರೆ ಇದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ತುಂಬ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ನಮ್ಮ ನತೀಕ್ಷಿನ ಯಾವ ಥರ ಆಟ ಆಡಿಸ್ತಾ ಇದ್ದೀನಿ. ಫುಲ್ ಇದೆಲ್ಲ ಡ್ರೈ ಆಗಿದೆ. ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಯಾವುದೆಲ್ಲ ನಾನು ರೆಗ್ಯುಲರಾಗಿ ಬಳಸ್ತೀನಿ ಅದನ್ನು ಹತ್ತಿರದಲ್ಲಿ ಇಟ್ಕೊತೀನಿ. ತುಂಬ ರೇರ್ಲಿ ಯೂಸ್ ಮಾಡೋದನ್ನ ನಾನು ಮೇಲೆ ಇಟ್ಬಿಡ್ತೀನಿ. ಆ್ಯಂಡ್ ಈ ಥರ ಗ್ರಾಸರೀಸ್ನೆಲ್ಲ ಫಿಲ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ನಿಮಗೊಂದು ಟ್ರಿಕ್ಸ್ ಏನಾರು ಅನ್ಕೊಬೋದು. ನಾನಿಲ್ಲಿ ವೈಟ್ ರೈಸ್ ಜಾಸ್ತಿ ಬಳಸಲ್ಲ, ಸೊ ಹಾಗಾಗಿ ಜಾಸ್ತಿ ಇಲ್ಲ ನಮ್ಮ ಮನೇಲಿ ವೈಟ್ ರೈಸು. ಅದಕ್ಕೆ ಬೇ ಲೀಫ್ನ ಇಟ್ಕೊಂಡಿದ್ದೀನಿ, ಯಾಕಂದರೆ ಹುಳು ಬರಬಾರ್ದು ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಪಲಾವ್ ಎಲೆನ ಈ ಥರ ಆ್ಯಡ್ ಮಾಡಿ ಇಟ್ಕೊಂಡಿರ್ತೀನಿ. ಅದ್ರ ಜೊತೆ ಮೆಜರಿಂಗ್ ಕಪ್ಸ್ನೂ ಇಟ್ಕೊಂಡಿರ್ತೀನಿ. ನಾನು ಜಾಸ್ತಿ ನವಣೆ, ಸಜ್ಜೆ ಆ್ಯಂಡ್ ಅದಾದಮೇಲೆ ರಾಜಮುಡಿ ರೈಸ್ನೇ ಬಳಸ್ತಾ ಇರ್ತೀನಿ. ವೈಟ್ ರೈಸ್ ತುಂಬ ರೇರ್ ನಾನು ಬಳಸೋವಂಥದ್ದು. ಸೊ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದರೊಳಗಡೆ ನಾನು ಒಂದು ಬೇ ಲೀಫ್ನ ಆ್ಯಡ್ ಮಾಡಿ ಮೆಜರಿಂಗ್ ಕಪ್ಸ್ನ ಇಟ್ಕೊಂಡಿರ್ತೀನಿ, ಯಾಕಂದರೆ ಸಡನ್ನಾಗಿ ಸಿಗೋಲ್ಲ ಅಲ್ವಾ. ಸೊ ಅದರೊಳಗೆ ಇಟ್ಬಿಟ್ಟಿದ್ರೆ ನನಗೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ರಾಗಿ ಹಿಟ್ಟು ಕೂಡ ಈ ಥರ ಈಸಿಯಾಗಿ ಆರ್ಗನೈಸ್ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಹಂಗಾಗಿ ಸ್ವಲ್ಪ ಬಾಕ್ಸಸ್ಸು, ಫ್ರಿಜ್ಜಲ್ಲಿರೋವಂಥ ಸ್ಟೋರೇಜ್ ಬಾಕ್ಸಸ್ಸು ಅವೆಲ್ಲನೂ ತೆಗೆದು ಈ ಥರ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಬಾಕ್ಸ್ಗಳೆಲ್ಲ ಇತ್ತು, ಅದನ್ನು ಡ್ರೈಯಾಗಿ ಇಟ್ಬಿಟ್ಟು ಇಲ್ಲಿ ನತೀಕ್ಷಿಂಗೆ ಊಟ ತಿನ್ನಿಸ್ಬಿಡೋಣ, ಅವಳನ್ನ ಮಲಗಿಸ್ಬಿಟ್ರೆ ಇನ್ನು ಬೇಗ ಕೆಲಸ ಆಗುತ್ತಲ್ವಾ. ಸೊ ಅಲ್ಲಿ ಹಸು ಬಂದಿತ್ತು, ತೋರಿಸ್ಕೊಂಡು ನತೀಕ್ಷಿಂಗೆ ಇಲ್ಲಿ ಊಟ ಮಾಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಟಯರ್ಡ್ ಆಗಿಬಿಟ್ಟಿದ್ದೆ, ಇದು 3 o'clock ಆಗಿಬಿಟ್ಟಿತ್ತು. ಬಟ್ ಸ್ಟಿಲ್ ಆ್ಯಂಡ್ ಅದೆಲ್ಲ ಡ್ರೈ ಆಗಿತ್ತು, ಅದನ್ನೆಲ್ಲ ಒರೆಸಿ ನಿಮಗೆ ಸ್ಟೋರೇಜ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ, ಕರಿಬೇವಾಗಿರ್ಬೋದು ಎಲ್ಲ ನಾನು ಹೇಗೆ ಸ್ಟೋರ್ ಮಾಡ್ತೀನಿ ಅಂತ. ನಾನು ಆಲ್ಮೋಸ್ಟ್ ಟಿಶ್ಯೂನ ಯೂಸ್ ಮಾಡ್ತೀನಿ. ಯಾಕೆ ಇದನ್ನು ಯೂಸ್ ಮಾಡ್ತೀನಿ ಅಂದರೆ ತುಂಬ ದಿನ 1 ವಾರಗಟ್ಟಲೆ ಇಟ್ಟರೂ ಮಾಯಿಶ್ಚರೈಸ್ ಆಗಿ ಫ್ರೆಶ್ ಆಗಿರುತ್ತೆ ಕೊತ್ತಂಬರಿ. ಸೊ ಹಾಗಾಗಿ ನಾನು ಈ ಥರ ಯೂಸ್ ಮಾಡ್ತೀನಿ. ಹಣ್ಣಾಗಿರೋದನ್ನ ಮೇಲ್ಗಡೆ ಬೇಗ ಯೂಸ್ ಮಾಡೋದಕ್ಕೋಸ್ಕರ ಬಳಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಗ್ರೀನಿಶ್ ಆಗಿರೋದನ್ನ ಲಾಸ್ಟಲ್ಲಿ ಯೂಸ್ ಮಾಡ್ತೀನಿ. ಆ್ಯಂಡ್ ಕರಿಬೇವಿಗೂ ಟಿಶ್ಯೂನ ಯೂಸ್ ಮಾಡ್ತೀನಿ, ಯಾಕಂದರೆ ಫ್ರೆಶ್ ಆಗಿರುತ್ತೆ ಅನ್ನೋದು ಕಾರಣಕ್ಕೋಸ್ಕರ. ನೀವು ಹಾಗೆ ಇಟ್ಬಿಡಿ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಬಟ್ ಟಿಶ್ಯೂ ಇಟ್ಟು ನೋಡಿ
ಬ್ಲ್ಯಾಕ್ ಕಲರ್ ಆಗಲ್ಲ, ಕಲರ್ ಚೇಂಜ್ ಆಗಲ್ಲ. ಆ್ಯಂಡ್ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದು ಸ್ಟೋರೇಜ್ ಬಾಕ್ಸ್ಗಳು. ಫ್ರಿಜ್ ಎಲ್ಲ ಕ್ಲೀನಾಗಿತ್ತು, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ನೀವು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಹತ್ರ ಕಾಳು ಬೆಳೆಗಳೇನಾದರೂ ಜಾಸ್ತಿ ಕ್ವಾಂಟಿಟಿಲಿದೆ, ಹಾಳಾಗಿಬಿಡುತ್ತೆ ಅಂದರೆ ಆಚೆನೂ ಕೂಡ ಈ ಥರ ಇಟ್ಕೊಬೋದು. ಮೆಣಸಿನ್ಕಾಯಿನ ಕಟ್ ಮಾಡಿ ಅಲ್ಲಲ್ಲಿ ಹುಳು ಆಗಲ್ಲ. ಆ್ಯಂಡ್ ಬೇ ಲೀಫ್ ಕೂಡ ಹಾಕಿದ್ರೂ ಹುಳು ಆಗಲ್ಲ. ನೀವು ಆಚೆ ಹಾಗೆ ಇಟ್ಕೊಬೋದು. ಇಲ್ಲ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀನಿ ಅಂದರೆ ನೀವು ಈ ಥರ ಬೇಕಾದರೂ ಸ್ಟೋರ್ ಮಾಡ್ಕೊಬೋದು. ನೀವು ನೋಡ್ತಾ ಇದ್ದೀರಲ್ಲ, ನನ್ನ ಹತ್ರ ಉದ್ದಿನಕಾಳು ಜಾಸ್ತಿ ಇತ್ತು, ಊರಿಂದ ಕೊಟ್ಟಿರೋಂಥದ್ದು. ಸೊ ಹಾಗಾಗಿ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಫ್ರಿಡ್ಜಲ್ಲಿ ಆಲ್ಮೋಸ್ಟ್ ನಾನು ಯಾವುದೇ ಥರ ವೆಜಿಟೇಬಲ್ಸ್ ಏನು ಇಡಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಂಡ್ ಕೆಚಪ್ ರೆಸಿಪಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಇದು ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರೋವಂಥದ್ದು. ಆ್ಯಂಡ್ ಇದಕ್ಕೆ ಯಾವುದೇ ಥರ ಹೆಸರಿಲ್ಲ, ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಇದಕ್ಕೆ ಇರ್ಲಿಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಇದು ಆಚೆ ಇಟ್ಟರೆ ತುಂಬ ದಿನ ಇಡೋಕ್ಕಾಗಲ್ಲ, ಹಾಳಾಗುತ್ತೆ ಅಂತ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾವುದೇ ಥರ ವೆಜಿಟೇಬಲ್ಸ್ ನಾನು ಆಗಲೇ ಹೇಳ್ದಂಗೆ ಫ್ರೂಟ್ಸು ವೆಜಿಟೇಬಲ್ಸ್ ಏನೂ ಇಡಲ್ಲ ನಾನು. ಆ್ಯಂಡ್ ಪ್ರಿಸರ್ವೇಟಿವ್ ಐಟಮ್ಸ್ ಅಂದು ನಾನು ಫ್ರಿಜ್ಜಲ್ಲಿ ಏನೂ ಇಟ್ಕೊಳ್ಳಲ್ಲ ನಾನು. ಇನ್ ಕೇಸ್ ತಂದ್ರೂ ಅಲ್ಲೇ ಯೂಸ್ ಮಾಡಿಬಿಡ್ತೀನಿ, ಚಿಕ್ಕ ಪ್ಯಾಕೆಟ್ ಆ ಥರ ತಂದು. ಆ್ಯಂಡ್ ಅದಾದಮೇಲೆ ಇಲ್ಲಿ ತಟ್ಟೆ ಸ್ಟ್ಯಾಂಡ್ ನಾವು ಈ ಸ್ಟ್ಯಾಂಡ್ ಪಾತ್ರೆ ಜೋಡ್ಸೋಕ್ಕಿರುತ್ತಲ್ಲ, ಅದನ್ನು ಕ್ಲೀನ್ ಮಾಡ್ಕೊಬೇಕು. ಅದಕ್ಕೊಂದು ಮ್ಯಾಜಿಕ್ ಲಿಕ್ವಿಡ್ನ ಮಾಡ್ಕೊಬೇಕು. ಇದಕ್ಕೆ ಏನು ಯೂಸ್ ಮಾಡಿದೆ ಆಯಿತಾ, ಲಿಕ್ವಿಡ್ ಬಟ್ಟೆ ವಾಶ್ ಮಾಡ್ತೀವಲ್ಲ ಆ ಲಿಕ್ವಿಡ್, ಸ್ವಲ್ಪ ನಿಂಬೆಹಣ್ಣು, ಸೋಡಾ ಇಷ್ಟೇ ಹಾಕ್ಕೊಂಡಿರೋ ಅಂಥದ್ದು ನಾನು. ಇದು ಆ್ಯಂಡ್ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ನಾನು ಗ್ಲೌಸ್ ಯೂಸ್ ಮಾಡಿದ್ದೀನಿ, ಯಾಕಂದರೆ ಹಂಗೆ ಡೈರೆಕ್ಟ್ ಕೈಯಲ್ಲಿ ಮಾಡಿದ್ರೆ ನಾನು ಆಗಲೇ ಹೇಳ್ದಂಗೆ ಬೊಬ್ಬೆ ಬಂದುಬಿಡುತ್ತೆ. ನನಗೆ ಆಗಲ್ಲ, ಸ್ಕಿನ್ಗೆ ಬೊಬ್ಬೆ ಬಂದುಬಿಡುತ್ತೆ, ಕೆಮಿಕಲ್ಸ್ ರಿಯಾಕ್ಟ್ ಆಗಿಬಿಟ್ಟು. ಸೊ ಹಾಗಾಗಿ ನಾನಿಲ್ಲಿ ಗ್ಲೌಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿಬಿಟ್ಟಿತ್ತು ಅಂತ. ನಮ್ಮದು ಓಪನ್ ಕಿಚನ್ ಇರೋದ್ರಿಂದ ನೀಟಾಗಿ ಇಟ್ಕೋಬೇಕಿಲ್ಲ ಅಂದರೆ ಅದೊಂಥರ ಗಲೀಜಾಗಿ ಕಾಣಿಸ್ಬಿಡುತ್ತೆ, ನನಗೆ ಅದು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಈ ಥರ ಇದು ಮ್ಯಾಜಿಕ್ ಹೇಳಿದ್ನಲ್ಲ ನಾನು ಆವಾಗಲೇ, ಮ್ಯಾಜಿಕ್ ಲಿಕ್ವಿಡ್ ಅಂತ. ಸೊ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಈ ಥರ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ರಿನ್ಸ್ ಮಾಡಿಕೊಂಡ್ರೆ ಆಯಿತು. ನಿಜ ನೀವು ನಂಬೋದಿಲ್ಲ ಫ್ರೆಂಡ್ಸ್, ಇವಾಗ ಹೊಸದು ತಂದಿದ್ದೀರೇನೋ ಅನ್ನೋಷ್ಟು ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಟಿಪ್ಸು ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸ್ಟೀಲ್ ಪಾತ್ರೆ ತೊಳಿರಿ, ಏನಾದರೂ ಮಾಡಿ, ಹಾಗೆ ಅಂತೂ ಇಡಬೇಡಿ. ಒರೆಸ್ಬಿಟ್ಟು ಅದು ಫುಲ್ಲು ನೀರು ಡ್ರೈ ಆಗೋ ತನಕ ಯಾವುದೇ ಥರ ಪಾತ್ರೆ ಜೋಡಿಸೋದಾಗಲಿ, ಇನ್ನೊಂದು ಇದೆ ಅಂತಲ್ಲ, ಬೇರೆ ಯಾವ ಪಾತ್ರೆ ಆದ್ರೂ ಅಷ್ಟೇ, ಸ್ಟೀಲಲ್ಲಿ ಮೇನ್ ಸೀಕ್ರೆಟ್ ಬಂದ್ಬಿಟ್ಟು ಡ್ರೈ ಮಾಡ್ಕೊಬೇಕು. ಒಂದು ಬಟ್ಟೆ ತೊಗೊಂಡು ನೀಟಾಗಿ ಈ ಥರ ಒರೆಸ್ಕೊಬೇಕು. ನಾನು ರಿನ್ಸ್ ಎಲ್ಲ ಆದಮೇಲೆ ಈ ಥರ ಒರೆಸ್ಕೊಂಡಿದ್ದೀನಿ. ಒಂದಿನ ಎಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಹಂಗೆ ಒಂದಿನ ಎಲ್ಲ ಬಿಡೋದ್ರಿಂದ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಡ್ರೈ ಆದಮೇಲೆ ಹೊಸ ರೀತಿಯೇ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಇದನ್ನು ನೀವು ಫಾಲೋ ಮಾಡಿ. ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ, ನೀವೇನಾದರೂ ಟ್ರೈ ಮಾಡಿದರೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕ್ಲೀನ್ ಮಾಡಿದಾಗ ಅದೊಂದು ಪಾಸಿಟಿವಿಟಿನೇ ಚೆನ್ನಾಗಿ ಅನಿಸ್ತಾ ಇರುತ್ತೆ ಮನೆಯಲ್ಲಿ. ಆ್ಯಂಡ್ ಇದೇ ಲಿಕ್ವಿಡ್ನ ನಾನು ಟೈಲ್ಸ್ಗಾಗಿರ್ಬೋದು, ಆವಾಗಲೇ ಕಬೋರ್ಡ್ ಕ್ಲೀನ್ ಮಾಡಿದ್ನಲ್ಲ ಅದಕ್ಕೆ, ಆ್ಯಂಡ್ ವಾಷಿಂಗ್ ಮಿಷಿನ್ ಅಂತ ಇದ್ದೀನಿ, ಫ್ರಿಜ್ ಕ್ಲೀನ್ ಮಾಡೋದಕ್ಕೂ ಇದನ್ನೇ ಯೂಸ್ ಮಾಡ್ತೀನಿ. ಯಾಕಂದರೆ ಫ್ರಿಜ್ಜಲ್ಲಿ ಲೆಮನ್ ಹಾಕಿ ಕ್ಲೀನ್ ಮಾಡೋದ್ರಿಂದ, ಸೋಡಾ ಕ್ಲೀನ್ ಮಾಡೋದ್ರಿಂದ ಯಾವುದೇ ಥರ ಸ್ಮೆಲ್ ಕೂಡ ಇರೋದಿಲ್ಲ. ಸೊ ಸೇಮ್ ಲಿಕ್ವಿಡ್ನ ನಾನು ಸ್ಪ್ರೇಯರ್ ಥರ ಯೂಸ್ ಮಾಡಿಕೊಂಡು ನಾನು ಫ್ರಿಜ್ನೂ ಕೂಡ ಕ್ಲೀನ್ ಮಾಡಿಕೊಂಡು, ಟೈಲ್ಸ್ ಆಗಿರ್ಬೋದು ಆ್ಯಂಡ್ ವಿಂಡೋಸ್ ಕೂಡ ಕ್ಲೀನ್ ಮಾಡ್ಕೊಬೋದು. ಸಖತ್ ನೀಟಾಗಿ ಕೊಳೆ ಹೋಗುತ್ತೆ, ಈಸಿ, ಆಲ್ ಇನ್ ಒನ್ ಲಿಕ್ವಿಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಏನಾದರೂ ಕಂಪ್ಲೀಟ್ ವಿಡಿಯೋ ಬೇಕು, ಸಪ್ರೇಟಾಗಿ ಬೇಕು ನಿಮಗೆ ಇನ್ ಡೀಟೇಲಾಗಿ ಅಂತ ಕೇಳಿ ಬೇಕಾದ್ರೆ ಮಾಡ್ತೀನಿ. ಆ್ಯಂಡ್ ನಾನು ಸೇಮ್ ಲಿಕ್ವಿಡ್ನ ನಾನು ಸ್ಟವ್ ಕ್ಲೀನ್ ಮಾಡೋಕ್ಕೂ ಕೂಡ ಯೂಸ್ ಮಾಡಿದ್ದೀನಿ. ಆ್ಯಂಡ್ ನಾನು ಇದನ್ನು ವಾರಕ್ಕೊಂದ್ಸತಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಟವ್ ನಿಜವಾಗ್ಲೂ ನೀವು ನಂಬಲ್ಲ, ಇನ್ನೂ ಹೊಸ್ದಾಗಿ ತಂದಿದ್ದೀವಿ ಅನ್ನೋ ಥರನೇ ಇದೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸ್ಟೀಲ್ ಐಟಮ್ಗಂತೂ ಈ ಲಿಕ್ವಿಡ್ ಸಖತ್ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಪುನಿ ಡ್ಯೂಟಿಯಿಂದ ಬಂದರು. ಪಾಪ ಇಲ್ಲಿ ನತೀಕ್ಷ ಕಾಡಿಸ್ತಾ ಇದ್ದಾಳೆ. ಯಾವ ರೇಂಜಿಗೆ ಅಂದರೆ ಪಾಪ ಅವರಿಗೆ ಟೀ ಕುಡಿಯೋಕೆ ಕೂಡ ಕೊಟ್ಟಿಲ್ಲ, ಆ ರೇಂಜಿಗೆ ಕಾಡಿಸ್ತಾ ಇದ್ಲು. ಆ್ಯಂಡ್ ತಣ್ಣಗಾಗಿಬಿಡುತ್ತೆ ಅಂತ ಪಾಪ ನಾನೇ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ ಟೀ ಕುಡಿಯೋದಕ್ಕೆ. ಆ್ಯಂಡ್ ಅದಾದಮೇಲೆ ಪುನಿ ಬಗ್ಗೆ ನಾನು ಹೇಳಲೇಬೇಕು. ಆ್ಯಂಡ್ ಡ್ಯೂಟಿಯಿಂದ ಬಂದು ಎಷ್ಟೋ ಜನ ಹೆಲ್ಪ್ ಕೂಡ ಮಾಡಲ್ಲ, ಮಕ್ಕಳೂ ಕೂಡ ನೋಡ್ಕೊಳ್ಳಲ್ಲ. ಬಟ್ ಅವರು ಅಷ್ಟು ಪೇಷನ್ಸಿಂದ ಡ್ಯೂಟಿಯಿಂದ ಬಂದಮೇಲೆ ಮಗುಗೆ ಊಟ ತಿನ್ನಿಸ್ತಾ ಇದ್ದಾರೆ. ಅವಳಿಗೆ ಹೊಟ್ಟೆ ತುಂಬ ಹಶ್ವಾಗಿಬಿಟ್ಟಿತ್ತು. ಆ್ಯಂಡ್ ಅದಾದಮೇಲೆ ಅವಳಿಗೆ ಊಟ ತಿನ್ನಿಸಿ ಅವಳನ್ನ ಸಮಾಧಾನ ಮಾಡಿ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ದೊಡ್ಡ ಮೇಡಮ್ ಅವ್ರಿಗೆ ಬಜ್ಜಿ ತಿನ್ನಂಗೆ ಆಗ್ಬಿಟ್ಟಿತ್ತು. ಸೊ ಬಾಳೆಕಾಯಿ ಬಜ್ಜಿ ಬೇಕು ಅಂದ್ಬಿಟ್ಟು ತರಕಾರಿ ಗಾಡಿ ಬಂದಿತ್ತು, ಅಲ್ಲಿ ತೆಗೆಸ್ಕೊಂಡಿದ್ಲು. ಇವಾಗಲೇ ಬೇಕು ಅಂತ ಹಠ ಮಾಡಿದ್ಲು. ಸೊ ನಾನೆಲ್ಲ ಕೆಲಸ ನಿಲ್ಲಿಸಿ ಇಲ್ಲಿ ಬಜ್ಜಿ ಮಾಡ್ಕೊಡ್ತಾಯಿದ್ದೀನಿ. ಹೊಟ್ಟೆ ಜಾಸ್ತಿ ಹಸ್ಬಿಟ್ಟಿತ್ತು. ಆ್ಯಂಡ್ ನಮ್ಮ ನತೀಕ್ಷ ಏನು ಮಾಡಿದ್ಲು ಗೊತ್ತಾ, ನಾನೊಂದು ಸ್ವಲ್ಪ ಸಾಂಬಾರು ಇಟ್ಟಿದ್ದೆ ಆಯಿತಾ, ಲೆಫ್ಟ್ ಓವರ್ ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಅವಳು ಕೋಪದಲ್ಲಿ ಅದನ್ನೆಲ್ಲ ಚೆಲ್ಬಿಟ್ಲಾ. ಸೊ ಇವಾಗ 1 ಪಾಟ್ ರೆಸಿಪಿ ಟೊಮೆಟೊ ಬಾತ್ ಅಷ್ಟೇ ಆಗೋದು ಅಂತ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಬಜ್ಜಿ ಮಾಡ್ತಾಯಿದ್ದೀನಿ.
ಟೇಸ್ಟ್ ಅಂತೂ ಬಜ್ಜಿ ಸೂಪರಾಗಿತ್ತು, ಬಾಳೆಕಾಯಿ ಬಜ್ಜಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಟೊಮೆಟೊ ರೈಸ್ ಮಾಡ್ಕೊಂಡಿದ್ದೆ, ಅದೂ ಸೂಪರಾಗಿತ್ತು. ಆ್ಯಂಡ್ ಟೈಮ್ ಆಲ್ಮೋಸ್ಟ್ 9 ಮೇಲೆ ಆಗಿಬಿಟ್ಟಿತ್ತು. ಎಲ್ಲ ಮಾಡಿ ಎಣ್ಣೆ ಒರೆಸ್ತಾ ಇದ್ದೀನಿ. ಫುಲ್ಲು ಲೇಟೇ ಆಗೋಗಿತ್ತು, 10 ಹೋಗಿತ್ತು ಅನಿಸುತ್ತೆ. ಅದಾದಮೇಲೆ 4 ಜನ ಫ್ರೆಶ್ ಅಪ್ ಆಗಿ, ನೀವು ನೋಡ್ತಾ ಇದ್ರಲ್ಲ 10:45 ಈಗ ಊಟಕ್ಕೆ ಕೂತಿದ್ದೀವಿ. ಮಕ್ಳಿಗೆ ಆವಾಗಲೇ ಬಜ್ಜಿ ಹಾಕ್ಕೊಟ್ಟಿರೋದ್ರಿಂದ ಸ್ವಲ್ಪ ಆರಾಮಿದ್ರು ಅವರು 9 ಗಂಟೆಯಲ್ಲಿ. ಸೊ ಅದಾದಮೇಲೆ ನತಿಕ್ಷ ಊಟ ಮಾಡಿಸಿ 11 ಹೋಗಿತ್ತು. 10:45 ನಿಮ್ಗೆ ತೋರಿಸಾಗ ಅವಳಿಗೆ ತಿನ್ನಿಸಿ ಅವಳನ್ನ ಆರಾಮ್ ಮಾಡಿ ಈಗ ಆಲ್ಮೋಸ್ಟ್ 11 ಹತ್ತತ್ರ ಬಂದುಬಿಟ್ಟಿತ್ತು. ಇವಾಗ ನಾನು ಊಟಕ್ಕೆ ಕುತ್ಕೊತಾ ಇದ್ದೀನಿ. ಇನ್ನು ಇಷ್ಟು ಬಟ್ಟೆ ಮಡಚ್ಲಿಕ್ಕಿತ್ತು, ಇದನ್ನು ಹಿಂಗೆ ಪೆಂಡಿಂಗ್ ಇಟ್ಬಿಟ್ರೆ ನಾಳೆ ಆಗಲ್ಲ ಅಂದ್ಬಿಟ್ಟು ಊಟ ಮಾಡಿ ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ತಟ್ಟೆ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿದೆ, ಪಾತ್ರೆ ಏನು ಜೋಡಿಸ್ಕೊಂಡಿಲ್ಲ, ಬೆಳಗ್ಗೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಸ್ಟವ್ವು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ, ಸಖತ್ ನೀಟಾಗಿ ಆಗಿತ್ತು ಗೊತ್ತಾ. ನೋಡೋಕ್ಕೆ ಒಂಥರ ಖುಷಿ ಅನಿಸ್ತಾಯಿತ್ತು. ಟೈಲ್ಸ್ ಆಗಿರ್ಬೋದು, ಏನ್ ಮಾಡ್ತಾ ಇದ್ದೀಸ್ದು? ಸಿಂಕ್ ಎಲ್ಲ ಊಟ ಬಡಿಸ್ತಾ ಇದೀಯಾ? ನೀಟಾಗಿ ಆ್ಯಂಡ್ ಇಲ್ಲಿ ನಮ್ಮ ನತೀಶ ಊಟ ಬಡಿಸ್ತಾ ಇದ್ದಾಳೆ. ಬಾಯ್ ಮಾಡು, ಬಾಯ್ ಮಾಡು, ಬಾಯ್ನೋ. ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕ ಮೇಡಮು ದೊಡ್ಡ ಮೇಡಮ್ ಅವ್ರು ಮಲ್ಕೊಂಬಿಟ್ಟಿದ್ರು, ಅವ್ರಿಗೆ ಕ್ವಾಟ್ಲೆ ಕೊಡ್ತಾ ಇದ್ದರು. ಇದೇ ಥರ ಇರುತ್ತೆ ನನಗೆ ದಿನಗಳು, ತುಂಬ ಚೆನ್ನಾಗಿ ಅನಿಸುತ್ತೆ ಇವ್ರ ಜೊತೆ ಈ ಥರ ದಿನನ ಸ್ಪೆಂಡ್ ಮಾಡೋದು. ಆ್ಯಂಡ್ ಪ್ಲೀಸ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನಮ್ಮ ವೀಡಿಯೋಸ್ನ ನೋಡ್ತಾಯಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಇನ್ನಷ್ಟು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.